ಎಲ್ಲ ಲೈಟ್ಸ್ ಹಾಕಿ ಎಲ್ಲ ಲೈಟ್ಸ್ ಹಾಕಿ ಪ್ಲೆಡ್ಜ್ ಮಾಡ್ರೆ ನ್ಯಾಷನಲ್ ಅಂತ ಇದು ಮಾಡೋಣ ರೈಟ್ ಮಾಡಿ ಹಾಂ Pledge. India is my country. India is my country. All Indians are my brothers and sisters. I love my country. And I am proud of it. Jai Hind. ರೈಟ್ ಕೊಡ್ರಿ ರಾಷ್ಟ್ರಗೀತೆ ಆಮೇಲೆ ಹಾಂ ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಪೇರೆಂಟ್ಸ್ ಮೀಟಿಂಗ್ ವಯಸ್ಸಲ್ಲಿ ಐಸಾ ಕ್ರಾಸ್ ಮೇಲೆ ಅಂತ ಆತಾರೆ ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ ಶಾಲೆಯ ಮೊದಲನೇ ಪೇರೆಂಟ್ಸ್ ಮೀಟಿಂಗ್. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಇವಾಗ ನಮ್ಮ ಸರಿಂದ ನಾವು ಸ್ಟಾರ್ಟ್ ಮಾಡೋಣ. ಸರ್ ಪ್ಲೀಸ್ ವೆಲ್ಕಮ್. ಈಗ ಸರ್ ನೀವು ಅಂದರೆ ಮಾತಾಡಿ. ಸೊ ಇದು ನಮ್ಮದು ದ ಪರಿವರ್ತನ್ ಸ್ಕೂಲ್ ಸ್ಟಾರ್ಟ್ ಮಾಡಿ ನಾವು ಇದು 2ನೇ ವರ್ಷ. ನಾವು ಒಂದು ಒಳ್ಳೆ ಧ್ಯೇಯ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಧ್ಯೇಯ ಏನಂತ ಹೇಳಿದ್ರೆ ಯಾವುದೇ ಒಂದು ಉದ್ದೇಶ ಇಲ್ಲ ನಮ್ಮಲ್ಲಿ ಒಳ್ಳೆ ಸಿಟಿಸನ್ಸ್ ಆಗಿ ಬೆಳೆಸಬೇಕು. ನೀವೀಗ ಪ್ರೇಯರ್ ನೋಡಿರ್ಬೋದು, ಪ್ರೇಯರ್ ಕೇಳಿರ್ಬೋದು, ಪ್ಲೆಡ್ಜ್ ಕೂಡ ಕೇಳಿರ್ಬೋದು. ಇದರ ಅರ್ಥ ಏನಂತ ನಿಮಗೆ ಯಾವತ್ತಾದರೂ ನೀವು ಒಂದಿನ ಆದರೂ ಕೇಳಿದ್ದೀರಾ ನಿಮ್ಮ ಮಕ್ಕಳ ಹತ್ರ? ನಾವು ಎಂಥ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಕೇವಲ ಬಾಯಾಟ್ ಮಾಡಿಸ್ಬಿಟ್ಟು ಬರೀ ಮಾರ್ಕ್ಸ್ಗಳನ್ನು ನಾವು ತಂದು ತೋರಿಸ್ಬಿಟ್ರೆ, ಮಾರ್ಕ್ಸ್ ಕಾರ್ಡ್ ತಂದು ತೋರಿಸ್ಬಿಟ್ರೆ ನಾವು ಭಾಳ ಬುದ್ಧಿವಂತರು ಅಂತೇಳಿ ನಮ್ಮ ಮಕ್ಕಳಿಗೆ ಡೆಸಿಗ್ನೇಟ್ ಮಾಡಿಬಿಟ್ಟು ಬೆಳೆಸ್ತಾ ಇದ್ದೀವಿ. ಅದನ್ನು ನಾನು ಬೆಳೆಸೋಕೆ ಇಷ್ಟಪಡ್ತಾ ಇಲ್ಲ. ಈಗ ನೀವು ನೋಡಿರ್ಬೋದು, CBSE ಅಂದರೆ ಯಾರಿಗೂ ಅರ್ಥ ಆಗ್ತಾನೆ ಇಲ್ಲ. ICSE ಲಾಂಗ್ ಫಾರ್ಮ್ ಗೊತ್ತಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ CBSE ಅಂದರೆ ಏನಂತ? ICSE ಅಂದರೆ ಏನಂತ ಯಾರಿಗೆ ಗೊತ್ತಿದೆ? ಎಲ್ಲರೂ ಮಾಸ್ಟರ್ ಡಿಗ್ರಿ ಆಗಿದ್ದೀರಾ, ಎಲ್ಲರೂ ಡಿಗ್ರಿಗಳಾಗಿದ್ದಾರೆ, ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದಾರೆ. ಜಾಬ್ ಅಂದರೆ ಏನು ಅರ್ಥ ಇದೆಯಲ್ಲ? ಜಾಬ್ ಅಂದರೆ ಲಾಂಗ್ ಫಾರ್ಮ್ ಏನಿದೆ ಗೊತ್ತಾ? ಜಾಯ್ನಿಂಗ್ ಅದರ್ಸ್ ಬಿಸ್ನೆಸ್. ಈಗ ನನ್ನ ಧ್ಯೇಯ ಏನಪ್ಪ ನಮ್ಮ ಸ್ಕೂಲಲ್ಲಿ ಅಂದರೆ ಜಾಯ್ ಆಫ್ ಓನಿಂಗ್ ಬಿಸ್ನೆಸ್ ಥರ ನಾವು ಟರ್ನ್ ಮಾಡಬೇಕು ಅಂತ. ಜಾಬ್ ಡೆಫಿನೇಷನ್ ಬೇರೆಯವರಿಗಾಗಿ ನಾವು ದುಡಿಯೋದು ಬಿಟ್ಬಿಟ್ಟು ನಾವು ನಮಗಾಗಿನೇ ದುಡಿದು ನಾವೇ ಎಂಟರ್ಪ್ರಿನರ್ಸ್ ಆಗಬೇಕು, ನಮ್ಮ ಮಕ್ಕಳು ಕೂಡ ಅಂತೇಳಿ ಅವ್ರಿಗೆ ಯಾವ ಥರ ಬೆಳಿಬೇಕು, ಈಗ ಯಾವ ಥರ ಅವರು ಇದನ್ನು ಕಾಣಬೇಕು, ಅದನ್ನು ನಾವು ಕಲಿಸೋ ಉದ್ದೇಶ ಇಟ್ಕೊಂಡು ಈಗ ನಾನು ಈ ವರ್ಷದಿಂದ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೆ. ಈಗ ನಾನು ಈ ಗಿಡಗಳು ಇಟ್ಟಿರೋದು ಯಾಕೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಯಾರಿಗಾದ್ರೂ ಅರ್ಥ ಆಗಿದ್ರೆ ಹೇಳಿದ್ರೆ ಒಳ್ಳೆಯದು, ಸ್ವಲ್ಪ ಇಂಟ್ರಾಕ್ಷನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಈಗ ಬರೀ ನಾವು ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ, ಹೇಳೋದನ್ನ ನಾವು ಮರ್ತು ಬಿಟ್ಟಿದ್ವಿ. ಈಗ ನಮ್ಮ ಮಕ್ಕಳು ಕೂಡ ಈ ಗಿಡಗಳಿದ್ದಂಗೆ ಈಗ ಇದರಲ್ಲಿ ಇನ್ನೂ ಮಗ್ಗಿಗಳು ಆಗ್ತಾ ಇಲ್ಲ. ನಾವು ಅದನ್ನು ಬೈ ಫೋರ್ಸ್ ಮಾಡಿಬಿಟ್ಟು ಅರಳಿಸಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ? ಒಣಗೋಗುತ್ತೆ ಮಗು. ಗಿಡ ಹೆಂಗೆ, ಹೂ ಹೆಂಗೆ ಒಣಗುತ್ತೋ ಅದೇ ಥರ ಮಗು ಕೂಡ ಆ ಥರನೇ ಒಣಗೋಗ್ಬಿಡುತ್ತೆ. ನೀವು ಅದಕ್ಕೆ ಮಲಗಕ್ಕೆ ಬಿಡ್ತಾ ಇಲ್ಲ, ಊಟ ಮಾಡಕ್ಕೆ ಬಿಡ್ತಾ ಇಲ್ಲ, ಆಡಕ್ಕೆ ಬಿಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಈಗ ನೋಡ್ರಿ, ನಾನು ಬಂದೆ ಜಸ್ಟ್, ನಾನು ಬಂದ ತಕ್ಷಣ ಇದು ಮಕ್ಕಳ ಮುಖದಲ್ಲಿ ಎಷ್ಟು ಸಂತೋಷ ಇತ್ತು, ಎಷ್ಟಿತ್ತು. ನಾನು ಅವ್ರ ಜೊತೆ ಭಾಳ ಸ್ಪೆಂಡ್ ಮಾಡಲಿಲ್ಲ ಟೈಮು. ಸ್ಕೂಲ್ ಓಪನ್ ಆಗಿ ಜಸ್ಟ್ 15 ದಿನ ಆಗಿದೆ ಅಷ್ಟೇ. ಎಲ್ಲ ಮಕ್ಕಳು ಕೂಡ ಅಷ್ಟು ಇದರಿಂದ ಬರ್ತಾರೆ. ನಾನು ಅವ್ರಿಗೆ ಕೊಡೋದೇನು ಒಂದು ಪ್ರೀತಿನ. ಆಮೇಲೆ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ, ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆ ಒಂದು ದೈವ ಅಂತ. ನಾವು ಅನ್ಕೊಂಡಂಗೆ ಯಾರು ನಮ್ಮ ಜೀವನದಲ್ಲಿ ನಾವು ಸಾಧಿಸಲಿಲ್ಲ. ನಾವೇನೋ ಮಾಡಕ್ಕೆ ಹೋಗಿರ್ತೀವಿ, ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಿರ್ತಾರೆ, ಆಮೇಲೆ ಮೆಡಿಕಲ್ ಮಾಡಿರ್ತಾರೆ. ಈಗ ಎಷ್ಟೋ ಜನ ನಮ್ಮ ಎದುರಿಗೆ ಸಿವಿಲ್ ಸರ್ವೆಂಟ್ಸ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಅಷ್ಟು ವರ್ಷಗಳು ಓದ್ಬಿಟ್ಟೆ ಕೂಡ ಬಂದು ಒಂದು ಟೆಕ್ನಿಕಲ್ ಕೋರ್ಸ್ ಕ್ವಾಲಿಫಿಕೇಶನ್ ಇಟ್ಕೊಂಡು ಅವ್ರು ಸಿವಿಲ್ ಸರ್ವೆಂಟು ಅಥವಾ ತಹಸೀಲ್ದಾರ್ಗಳಾಗಿ ಅಥವಾ ಕ್ಲರ್ಕ್ಗಳಾಗಿ ಕೆಲಸ ಮಾಡೋದ್ರಲ್ಲಿ ಅರ್ಥ ಏನು ಬಂತು? ಮತ್ತೆ ನಾವು ಇಂಥ ಶಿಕ್ಷಣ ಯಾಕೆ ಕಲಿಸ್ಬೇಕು? ಪ್ರತಿಯೊಂದು ಕಡೆನೂ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಶಿಕ್ಷಣ ಸಂಸ್ಥೆಗಳಾಗಲಿ, ಯಾರೇ ಒಬ್ಬ ಕಾಮನ್ ಮನುಷ್ಯನು ಯಾರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲ. ನಾವೆಲ್ಲ ಓದಬೇಕಾದ್ರೆ ಯಾವುದೇ ಜಾತಿಯಿಂದ ಪ್ರತಿಷ್ಠಾಪಿಸಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ನಾವು ನೋಡಿಲ್ಲ. ಆದರೆ ಈಗ ಪ್ರತಿಯೊಂದು ಜಾತಿಯವರು ಕೂಡ ತಮ್ಮ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಂಡು
ನಮಗೆ ಸಾಮರಸ್ಯವಾಗಿ ಬದುಕು ಅಂತ ಹೇಳ್ತಾರೆ. ಇದು ಸಾಧನೆ. ನಾವ್ಯಾಕೆ ಆ ಆಂಗಲಲ್ಲಿ ಯೋಚನೆ ಮಾಡ್ತಾ ಇಲ್ಲ? ಈಗ ನಾವು ಈ ಪ್ರೇಯರ್ ಮಾಡಿಸಿದೀವಿ, ಪ್ಲೆಡ್ಜ್ ತಗೊಂಡಿದ್ವಿ, ನಾವೆಲ್ಲ ಭಾರತೀಯರು, ನಾವು ಯಾವುದೇ ಒಂದು ದ್ವೇಷ ಇಟ್ಕೊಳ್ಳಲ್ಲ. ನಾವು ಈ ಮಕ್ಕಳಿಗೆ ಬರೀ ಇಂಗ್ಲೀಷಲ್ಲಿ ಒಂದು ಬಾಯಕ್ ಮಾಡಿಸ್ಬಿಟ್ಟು ಆಮೇಲೆ ನಾವು ದ್ವೇಷನೆ ಮಾಡೋದನ್ನ ತುಂಬಿಬಿಟ್ರೆ ಸಮಾಜ ಉಳಿತದ? ನಾವು 50 ರೂಪಾಯಿ ಒಂದು 100 ರೂಪಾಯಿ ಕೊಟ್ಬಿಟ್ಟು ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡ್ತೀವಿ. ಅದೇ ಚಾಕ್ಲೇಟ್ ಕೊಡೋದನ್ನ 40 ರೂಪಾಯಿ ಒಂದು ಡಜನ್ ಬಾಳೆಹಣ್ಣು ತಂದು ನಾವು ಮನೆಗೆ ಇಡಲ್ಲ. ಯಾಕಂದ್ರೆ ನಾವು ಹಣ್ಣು ತಿನ್ನಲ್ಲ, ನಾವು ಅದನ್ನ ಮಾಡಲ್ಲ, ನಾವು ಇದನ್ನ ಮಾಡಲ್ಲ. ಸೊ ಮಕ್ಕಳು ಹಣ್ಣು ತಿನ್ನಲ್ಲ ಅಂತ ಹೇಳಿದ್ರೆ ಹೆಂಗ್ ತಿಂತಾರೆ? ನಾವು ಯಾವುದೇ ಒಂದು ಬುಕ್ಕನ್ನು ನಮ್ಮ ಮನೆಯಲ್ಲಿ ಓದಕ್ಕೆ ಇಟ್ಟಿರಲ್ಲ. 24 ತಾಸು ನಾವು ಟಿವಿ ನೋಡ್ತಾ ಇರ್ತೀವಿ, ಇಲ್ಲ ಮೊಬೈಲ್ ನೋಡ್ತಿರ್ತೀವಿ. ನಮ್ಮ ಮಕ್ಕಳಿಗೆ ಓದು ಅಂತ ಹೇಳಿದ್ರೆ ಹೆಂಗ್ ಓದ್ತಾರೆ? ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಮರ್ತು ಬಿಟ್ಟು ಇದಕ್ಕೆ ಏನಂತಾರೆ ಗೊತ್ತಾ ಇಂಗ್ಲಿಷಲ್ಲಿ? ನೋಯಿಂಗ್ ಅಂಡ್ ನಾಟ್ ಡೂಯಿಂಗ್ ಅಂತ. ಅಂದ್ರೆ ನಮಗೆ ಗೊತ್ತು ಇದನ್ನ ಮಾಡಿದ್ರೆ ಏನ್ ಮಾಡಬಹುದು, ಏನ್ ಕಲಿಬಹುದು ಅಂತ, ಆದ್ರೆ ನಾವು ಅದನ್ನ ಮಾಡಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಏನಂತ ಹೇಳಿದ್ರೆ, ದಿನಗಟ್ಟಲೆ ಕೂತ್ಕೊಂಡು ಮೊಬೈಲಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಹೆಲ್ತ್ ಆಸ್ಪೆಕ್ಟ್ ಪ್ರೋಗ್ರಾಮ್ಸ್ನ. ಬಟ್ ಯಾರು ಹೊರಗಡೆ ಬಂದು ಎಕ್ಸರ್ಸೈಸ್ ಮಾಡಲ್ಲ, ವಾಕಿಂಗ್ ಹೋಗಲ್ಲ, ಯೋಗ ಮಾಡಲ್ಲ, ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಟಿವಿ ನೋಡ್ತಾ ಕೂಡ್ತೀವಿ. ಆಮೇಲೆ ಮಕ್ಕಳಿಗೆ ಹೇಳ್ತೀವಿ, ಇವು ಮಕ್ಕಳು ನಮ್ಮನ್ನು ನೋಡೋದೇ ಇಲ್ಲ, ಪ್ರೀತಿನೇ ಮಾಡಲ್ಲ. ನಾವು ಬೆಳಿಗ್ಗೆ 7-7:30 ಎದ್ದರಿಸ್ಬಿಟ್ಟು ಮಕ್ಕಳನ್ನ ತಯಾರು ಮಾಡಿ ಸ್ಕೂಲನ್ನು ಒಂದು ವ್ಯಾನಲ್ಲಿ ಕುಂದಿರಿಸಿ ಅವ್ರಿಗೆ ಸಾಯಂಕಾಲ 7:30 ಇನ್ನು ಮನೆಗೆ ಬಂದ ತಕ್ಷಣ ಮತ್ತೆ ಅವ್ರಿಗೆ ಒಂದು ಏನೂ ಕೊಳ್ಳಾರ್ದಂಗೆ ಒಂದು ಬಿಸ್ಕೆಟ್ ಏನೋ ಕೊಟ್ಬಿಟ್ಟು ಅವ್ರಿಗೆ ಆಡಕ್ಕೆ ಕಳಿಸಿ, ಆಟದಿಂದ ಬಂದ ತಕ್ಷಣ ಮತ್ತೆ ಅವ್ರಿಗೆ ಒಂಥರ ರೊಟೀನ್ ಹೋಗ್ಬಿಡ್ತಾರೆ. ಆಟದಿಂದ ಬಂದ ತಕ್ಷಣ ಮತ್ತೆ ಅವ್ರಿಗೆ ಟ್ಯೂಷನ್ ಅಂತ ಕಳಿಸ್ತೀವಿ. ಟ್ಯೂಷನಿಂದ ಬಂದ ತಕ್ಷಣ ಮತ್ತೆ ಅವ್ರು ಊಟ ಮಾಡಬೇಕು, ಊಟ ಮಾಡಿ ಮತ್ತೆ ಅವ್ರು ಮಲಗಬೇಕು. ಅವ್ರಿಗೆ ನಾವು ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ಡಿಟ್ಯಾಚ್ಮೆಂಟ್ ಭಾಳ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸೊ ಅದರಿಂದ ನಾವು ಸಾಧಿಸ್ತಾ ಇದೀವಿ ಏನು? ಎಲ್ಲಿ ಸಿಕ್ಕರೆ ಅಲ್ಲಿ ಕೊಲೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳೇ ನಮ್ಮ ಗಂಡಿಗರಿಗೆ, ನಮ್ಮ ಹೆಣ್ಣುಗಳಿಗೆ, ನಮ್ಮ ಗಂಡು ಹುಡುಗರಿಗೆ ಯಾವುದೇ ರೀಸನ್ ಇಲ್ದಂಗೆ ಕೊಲೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡೋದಕ್ಕೆ ಒಂದು 2 ನಿಮಿಷ ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ. ಸೊ ಇಂಥ ಶಿಕ್ಷಣ ನಾವು ಕೊಡ್ಬೇಕಾ? ನಾವು ಹಣ್ಣು ಹೆಂಗೆ ಕಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಯಾವುದೋ ಸ್ಕೂಲಲ್ಲಿ ಹೋಗಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ. ಅವನಿಗೆ ಜಸ್ಟ್ ಅವ್ನಿಗೆ ಕೇಳಿದ್ರೆ ಈ ಭತ್ತ ಹೆಂಗೆ ಬೆಳೀತಾರೆ ಅಂತ ಹೇಳಿದ್ರೆ, ಸರ್ ದೊಡ್ಡ ಗಿಡ ಆಗುತ್ತೆ, ಆ ಗಿಡದಿಂದ ತೆಗೆದ್ರೆ ಭತ್ತ ಬರುತ್ತೆ ಸರ್ ಅಂತ. 22 ವರ್ಷದ ಹುಡುಗ, ಒಬ್ಬ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವನು ಈ ಲೆವೆಲಲ್ಲಿ ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲಪ್ಪ ಭತ್ತ ಹೆಂಗೆ ಬೆಳೀತಾರೆ ನೋಡಿಲ್ಲ ನೀನು ಅಂತ ಹೇಳಿದ್ರೆ, ಸರ್ ನಮಗೆ ತೋರಿಸಲೇ ಇಲ್ಲ ಸರ್, ಎಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದೀವಿ ನಾವು ಅಂತ. ಮತ್ತೆ ಇಂಥ ಹುಡುಗರು ಸಮಾಜದಲ್ಲಿ ಏನ್ ಕೆಡ್ತಾರೆ? ನೀವು ನೀಟ್ ಸ್ಕ್ಯಾಮ್ ನೋಡಿರ್ಬೋದು. ಈಗ ಪ್ರತಿಯೊಬ್ಬರು ಎಷ್ಟು ಖರ್ಚು ಮಾಡಿಬಿಟ್ಟು ನೀಟ್ ಓದಿಸ್ಬೇಕು ಮಕ್ಕಳಿಗೆ ಅಂತೇಳಿ ಬೆನ್ನತ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರ ಬಗ್ಗೆ ಆದ್ರೂ ಅವ್ರ ಒಂದು ಪ್ರೀತಿ ಆಗಲಿ, ಅವ್ರ ವಿಶ್ವಾಸ ಆಗಲಿ, ಅವ್ರ ಮನಸ್ಸು ಮೇಲೆ ಏನು ಆಗ್ತಾ ಇದೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಅಂದ್ರೆ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಇವರೆಲ್ಲ ನೀಟ್ ಪಾಸ್ ಮಾಡಿ ಡಾಕ್ಟರ್ಗಳಾದವರೇ ಬದುಕಿದ್ರ. ಸೊ ನಾವ್ಯಾಕೆ ಈ ಮಕ್ಕಳಿಗೆ ಈಗಿಂದಲೇ ಮಿಷಿನ್ ತರ ಯಾಕೆ ತಯಾರು ಮಾಡ್ಬೇಕು ನಾವು? ಸೊ ನಾನು ಇದರಿಂದಾನೇ ಈ ಸಾರಿ ನಾನು ನ್ಯಾಚುರಲ್ ಆಗಿ ಅವರಿಗೆ ಸ್ಲೇಟ್ಸ್ ಕೊಟ್ಟಿದ್ದೀನಿ, ಸ್ಲೇಟ್ಸ್ ಅಲ್ಲಿ ಕಲಿಸ್ತೀನಿ ಅಂತಿದ್ದೀನಿ. ಅವ್ರಿಗೆ ಚೇರ್ಗಳು ಹಾಕಿ ಕೂಡಿಸ್ಬೇಡ್ರಿ, ನೀವು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಂಡು ಅವ್ರ ಜೊತೆ ಟಚ್ ಆಗಿ ಅವ್ರ ಜೊತೆ ಫೀಲ್ ಮಾಡ್ರಿ. ಮಕ್ಕಳಿಗೆ ಪ್ರೀತಿ ಅನ್ನೋದನ್ನು ಕೊಟ್ರೆ ಅವರಿಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗುತ್ತೆ. ಅದನ್ನ ಬಿಟ್ಬಿಟ್ಟು ಕೇವಲ ನೀವು ಓದ್ರಿ ಅಂದ್ರೆ ಏನು ಹೋಗ್ತಾರೆ? ಹೌದಾ? ಈಗ ಎಷ್ಟು ಜನಕ್ಕೆ ಗೊತ್ತಿದೆ ಸ್ಟೂಡೆಂಟ್ ಅಂದ್ರೆ ಏನಂತ? ಸ್ಟೂಡೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಸುಮ್ಮನೆ ಸ್ಟೂಡೆಂಟ್ ಆಗ್ತಾನೆ ಬೇರೆ ಸ್ಟಡಿ ಮಾಡಬೇಕು, ಅವನು ಟ್ರೈನಿಂಗ್ ತಗೋಬೇಕು, ಅಂಡರ್ಸ್ಟ್ಯಾಂಡ್ ಆಗಬೇಕು, ಅವನಿಗೆ ಡೈರೆಕ್ಷನ್ ಸಿಗಬೇಕು, ಎನ್ಲೈಟ್ಮೆಂಟ್ ಆಗಬೇಕು, ನೇಚರ್ ಜೊತೆಗೆ ಹೆಂಗೆ ಅವ್ನು ಬೆರಿಬೇಕು ಅನ್ನೋದನ್ನ, ಎನ್ನಲ್ಲಿ ನೇಚರ್ ಜೊತೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ಬೇಕು, ಅವನಿಗೆ ಟ್ರೈನ್ ಆಗಬೇಕು, ಅವನಿಗೆ ಎಥಿಕ್ಸ್ ಮಾರಲ್ಸ್ ನೀವು ಟ್ರೈನ್ ಮಾಡಬೇಕು. ನೀವೇ ಮಾಡಲ್ಲ. ಧರ್ಮಾಚರಣೆ ನಾವು ಮನೆಯಲ್ಲಿ ಮಾಡಲ್ಲ. ಯಾವುದೇ ನಾವು ಧರ್ಮಗ್ರಂಥಗಳನ್ನು ಇಡಲ್ಲ ಮನೆಯಲ್ಲಿ. ಕುರಾನ್ ಇಡಲ್ಲ, ಬೈಬಲ್ ಇಡಲ್ಲ, ರಾಮಾಯಣ ಇಡಲ್ಲ, ಮಹಾಭಾರತ ಇಡಲ್ಲ.